ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನಸಿಕವಾಗಿ ನಮಗೆ ಸ್ಥಿರತೆ ಇದೆ ಅಂತ ಆದರೆ ನಾವು ನಮ್ಮ ಉದ್ಯೋಗದಲ್ಲಾಗಲಿ ಅಥವಾ ವೃತ್ತಿಯಲ್ಲಾಗಲಿ ಮಾಡುವಂತಹ ವ್ಯವಹಾರಗಳಲ್ಲಾಗಲಿ ನಾವು ಜಯಶೀಲರಾಗಬಹುದು. ಮಾನಸಿಕವಾದಂತಹ ಗಟ್ಟಿತನ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿವೇಚನೆಯನ್ನು ಬಹಳ ಸ್ಪಷ್ಟವಾಗಿ ಮೂಡಿಸ್ತಕ್ಕಂಥದ್ದು. ಇದರ ಆಧಾರದ ಮೇಲೆ ಜಯ ನಮ್ಮದಾಗುವಂಥದ್ದಾಗತ್ತೆ ಅಥವಾ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ. ವಿನಮ್ರವಾದಂತಹ ಭಾವನೆ ಏನಿದೆ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಯಾಕೆ ಅಂತಂದರೆ ಯಾವಾಗ ನಮಗೆ ಜ್ಞಾನವೋ ವಿದ್ಯೆಯೋ ಬುದ್ಧಿಯೋ ಜಾಸ್ತಿ ಆಗುತ್ತೆ ಆಗ ಆ ವಿಧೇಯತೆ ಅಂತಕ್ಕಂಥದ್ದು ಹೆಚ್ಚಾಗಬೇಕು. ಆಗ ಮಾತ್ರ ನಮಗೆ ಅನುಕೂಲಗಳು ಅಥವಾ ನಮ್ಮ ಒಂದು ಸ್ಥಾನಕ್ಕೆ ವಿಶೇಷವಾದಂತಹ ಮರ್ಯಾದೆ ಸಿಕ್ಕುವಂಥದ್ದಾಗತ್ತೆ. ಸ್ನೇಹಿತರು ಬಂಧುಗಳು ಸಹಾಯವನ್ನು ಮಾಡತಕ್ಕಂತಹ ಯೋಗ ಇದೆ. ಹಾಗಾಗಿ ಆ ಅನುಕೂಲವನ್ನು ಅಥವಾ ಆ ಸಹಕಾರವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಹಿರಿಯರೂ ಕೂಡ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ಹಿರಿಯರ ಮಾರ್ಗದರ್ಶನವೂ ಕೂಡ ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡ್ತಕ್ಕಂತಹದ್ದಾಗತ್ತೆ. ಮನಸ್ಸು ತುಂಬ ಘಾಸಿಗೊಳ್ಳತಕ್ಕಂತಹ ಸಂದರ್ಭ ಬಂದಾಗ ಎಲ್ಲವನ್ನ ಮರೆಯತಕ್ಕಂತಹ ಪ್ರಯತ್ನವನ್ನು ಮಾಡುವಂಥದ್ದು, ಅಸಭ್ಯವಾಗಿ ವರ್ತನೆಯನ್ನು ಮಾಡುವಂಥದ್ದು ಅವಮಾನಕ್ಕೆ ಕಾರಣವಾಗುತ್ತೆ. ಇದು ಸಮಾಜದಲ್ಲಿ ಗೊತ್ತಿರತಕ್ಕಂತಹ ವಿಷಯ. ಆದರೆ ಇವತ್ತೇ ಅದಕ್ಕೆ ನಿಮ್ಮಿಂದ ಆ ಪ್ರಚೋದನೆ ಸಿಕ್ಕತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಗ್ರಹಗತಿ ಅಂತ ಹೇಳುವಂಥದ್ದು. ತಾಳ್ಮೆ ಇರಬೇಕು. ನಾಟಕೀಯವಾಗಿ ಯಾವ ಕೆಲಸಗಳನ್ನು ಕೂಡ ಮಾಡುವಂಥದ್ದು ಖಂಡಿತವಾಗಿ ಬೇಡವೇ ಬೇಡ ಅನ್ನುವಂತಹ ಆದೇಶ. ಇಷ್ಟದೇವತಾ ಧ್ಯಾನ, ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ನೌಕರಿ, ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಬಹಳ ಸಭ್ಯವಾಗಿ ನಡ್ಕೊಳ್ಬೇಕು. ಎಲ್ಲಿ ನಿಮ್ಮ ಸಭ್ಯತೆ ಪ್ರದರ್ಶನವಾಗುತ್ತೋ ಅಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ತದ್ವಿರುದ್ಧವಾದರೆ ವಿರುದ್ಧವಾದಂತಹ ಫಲವನ್ನೇ ಸ್ವೀಕರಿಸಬೇಕಾದಂಥದ್ದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೊಂದಲಿಕ್ಕೆ ಅವಕಾಶಗಳಿದೆ. ಆ ದಿಶೆಯಲ್ಲಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ನಡೀತಾ ಇರುತ್ತೆ. ಅದು ಹಾಗೇ ಮುಂದುವರಿಬೇಕು ಅಂತಕ್ಕಂಥದ್ದು, ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಹಣ ಹೂಡಿಕೆ, ಹೆಚ್ಚಿನ ಖರ್ಚು ಇದೆಲ್ಲವನ್ನು ಗಮನಿಸಿದಾಗ ಹಣದ ಆದಾಯದ ಮೂಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅದನ್ನು ಮರೆತು ನೀವು ಮಾಡುವಂತಹ ಕೆಲವು ನಿರ್ಧಾರಗಳು ಆರ್ಥಿಕವಾದಂತಹ ಸಂಕಷ್ಟಕ್ಕೆ ನಿಮ್ಮನ್ನು ತಳ್ಳುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ನೀವು ಮಾಡ್ತಕ್ಕಂತಹ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದೆ ಇರತಕ್ಕಂತಹ ಅಪಪ್ರಚಾರಗಳು ನಡೀಬಹುದು. ಕೆಲಸದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಸಕಾಲಕ್ಕೆ ಬರ್ತಾ ಇಲ್ಲ ಇತ್ಯಾದಿಗಳು ಅಲ್ಲಿ ದೂರು ಆಗಬಹುದು ಅನ್ನುವಂಥದ್ದಾಗತ್ತೆ. ಹಳೆಯ ನೆನಪುಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಕಹಿ ನೆನಪುಗಳಾಗಿರುತ್ತೆ. ಅದು ಏನೋ ಒಂದು ರೀತಿಯಲ್ಲಿ ಬೇಸರವನ್ನು, ನೋವನ್ನು, ಕಣ್ಣೀರು ಹಾಕತಕ್ಕಂತಹ ಒಂದು ಸಂದರ್ಭವನ್ನು ಉಂಟು ಮಾಡುತ್ತೆ ಅಂತ ಹೇಳಬೇಕು. ಕೆಲವರು ಮಾತ್ರ ನಿಮ್ಮಿಂದ ಸ್ಫೂರ್ತಿಯನ್ನು ಪಡಿತಕ್ಕಂಥದ್ದಾಗತ್ತೆ. ನಿಮ್ಮಲ್ಲಿರತಕ್ಕಂತಹ ಕೆಲವು ಗುಣಲಕ್ಷಣಗಳನ್ನು ಕೆಲವರು ಆಯ್ಕೆ ಮಾಡಿಕೊಂಡು ಅದರಿಂದ ಸ್ಫೂರ್ತಿಯನ್ನು ಹೊಂದುತ್ತಾರೆ. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಲಿ, ನೋವಿನ ಸಮಯ ದೂರವಾಗಲಿ, ಶುಭವಾಗಿ. ಮಿಥುನ ರಾಶಿ, ಮನೆಯಲ್ಲಿ ಹಾಗೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನೀವು ಪಾತ್ರರಾಗ್ತೀರಿ. ಬೇರೆಯವರ ಒಂದು ವಿಶ್ವಾಸ ಅಥವಾ ಒಳ್ಳೆಯ ಮಾತು ನಿಮಗೆ ಒಂದಷ್ಟು ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯ ಹೊರಗಡೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಊಹಾಪೋಹಗಳು ನಿಮ್ಮ ಬಗ್ಗೆ ಇರುತ್ತೆ. ಅಂದರೆ ಕೆಲವರು ಹೊಗಳಿದಾಗ ಒಂದಷ್ಟು ಜನ ಆ ಹೊಗಳಿಕೆಯನ್ನು ಸಹಿಸಲಾರದಲ್ಲೇ ತೆಗಳುವಂಥದ್ದು ಇರುತ್ತೆ. ಹಾಗೆ ಏನೋ ಒಂದು ಒಳ್ಳೆಯದಾಯಿತು, ಒಂದು ಅಭ್ಯುದಯವನ್ನು, ಒಂದು ಏನೋ ಗುರಿ ಸಾಧನೆಯನ್ನು ಮಾಡಿದ್ರಿ, ಒಂದು ಹಂತವನ್ನು ತಲುಪಿದ್ರಿ ಅಂತಾದಾಗ ಇಲ್ಲದೇ ಇರತಕ್ಕಂತಹ ಕಲ್ಪನೆಗಳು, ಊಹಾಪೋಹಗಳು ಸಮಾಜದಲ್ಲಿ ಬರ್ತಕ್ಕಂಥದ್ದು ಸಹಜ. ಅದು ಯಾವುದಕ್ಕೂ ಮನಸ್ಸನ್ನು ಕೊಡದೆ ನಿಮ್ಮ ಪಾಡಿಗೆ ನೀವು ಪ್ರಾಮಾಣಿಕವಾಗಿ ಯಾರಿಗೂ ಕೂಡ ತೊಂದರೆಯಾಗದೇ ಇರುವ ಹಾಗೆ
ನಿಮ್ಮ ಕೆಲಸಗಳನ್ನು ಮಾಡಿ, ನೀವು ಸಂಪಾದನೆಯನ್ನು ಮಾಡಿ, ಖರ್ಚನ್ನು ಮಾಡಿ, ಆನಂದವಾಗಿ ನಿಮ್ಮ ಜೀವನವನ್ನು ಸಾಗಿಸಿ ಅಂತಕ್ಕಂಥದ್ದು. ಹೊಸದಾಗಿ ಯಾವುದೇ ರೀತಿಯ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಇದು ಶುಭವಾದಂತಹ ಸಮಯ ಅಲ್ಲ. ಮನಸ್ಸಿಗೆ ಬರುತ್ತೆ, ಈ ಕ್ಷಣದಲ್ಲಿ ಏನಾದ್ರು ಮಾಡಿಬಿಡಬೇಕು, ನನ್ನ ಕೈ ನಡೀತಾ ಇದೆ, ತಡ ಮಾಡಬಾರ್ದು, ಇವೆಲ್ಲ ಬರುತ್ತೆ. ಆದರೆ ನಾವು ಸಮಯವನ್ನು ಕೂಡ ಸರಿಯಾಗಿ ಗಮನಿಸಿಕೊಂಡು ಅದಕ್ಕನುಗುಣವಾಗಿ ನಮ್ಮ ಕಾರ್ಯಪ್ರವೃತ್ತಿಯನ್ನು ಮುಂದುವರಿಸಿದರೆ ನಮಗೆ ಮಧ್ಯದಲ್ಲಿ ಯಾವುದೋ ಅಡ್ಡಿ ಆತಂಕಗಳು ಅಥವಾ ಸವಾಲುಗಳು ಸಮಸ್ಯೆಗಳು ಬರದೇ ಇರುವ ಹಾಗೆ ನಾವು ನೋಡಿಕೊಳ್ಳಬಹುದು ಅನ್ನುವಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಜಾಗ್ರತೆಯಿಂದ ಹಣ ಹೂಡಿಕೆಯನ್ನು ಮಾಡಬೇಕು. ಜಾಗ್ರತೆ ತಪ್ಪಿತು ಕಷ್ಟ ನಷ್ಟಕ್ಕೆ ಕಾರಣವಾಗುತ್ತೆ, ಅಥವಾ ನಾವು ಮಾಡಿದಂತಹ ತಪ್ಪಿನ ಅರಿವು ನಂತರದಲ್ಲಿ ಆಗುತ್ತೆ, ಪ್ರಯೋಜನ ಕಡಿಮೆ ಅಂತಕ್ಕಂಥದ್ದು. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಶುಭ ಮತ್ತು ಲಾಭಕ್ಕೆ ಅವಕಾಶಗಳಿದ್ದರೂ ಕೂಡ ಸಮಯ ಚೆನ್ನಾಗಿಲ್ಲದೆ ಇರೋದರಿಂದ, ಆಷಾಢ ಮಾಸ ಆಗಿರೋದ್ರಿಂದ ಅದೆಲ್ಲದಕ್ಕೂ ಕೂಡ ಏನೋ ಒಂದು ರೀತಿಯಲ್ಲಿ ಕಡಿವಾಣ ಆಗ್ತಕ್ಕಂಥದ್ದು. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಇರತಕ್ಕಂತಹ ಕೆಲವು ಭಿನ್ನಾಭಿಪ್ರಾಯಗಳು, ಹಾಗೆ ಅಲ್ಲಿ ಬರ್ತಕ್ಕಂತಹ ಕೆಲವು ಮಾತುಗಳಿಂದ ಮನಸ್ಸಿಗೆ ನೋವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಣದ ಚಿಂತೆ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಆದರೆ ಹಣದಿಂದ ತೊಂದರೆಯಾಗ್ತಕ್ಕಂತಹ ಯಾವುದೇ ಪ್ರಸಂಗಗಳು ಬರುವಂಥದ್ದಿಲ್ಲ. ಹಣಕ್ಕೆ ಏನೋ ಸಮಸ್ಯೆಗಳೋ ಅಥವಾ ಬೇರೆ ಇನ್ಯಾವುದೋ ಅಡ್ಡಿ ಆಯಿತು, ಅದರಿಂದ ಕೆಲಸ ನಿಂತು ಹೋಯಿತು ಅನ್ನುವಂತಹ ಪ್ರಮೇಯಗಳು ಇಲ್ಲದೆ ಇರತಕ್ಕಂಥದ್ದು. ಹಣದ ಚಿಂತೆ ಮಾತ್ರ ಕಾಡುತ್ತೆ, ದುಡ್ಡು ಸಿಕ್ಕುತ್ತೋ ಇಲ್ವೋ ಅಂತ. ಆದರೆ ಮುಖ್ಯವಾಗಿ ಬೇಕಾದಂತಹ ಸಂದರ್ಭದಲ್ಲಿ ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗ್ಬೋದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಕೂಲತೆಗಳಾಗತ್ತೆ. ನಗರಕ್ಕೋ ಅಥವಾ ವಿದೇಶಕ್ಕೋ ಹೋಗಬೇಕು, ಅಲ್ಲಿ ಓದಬೇಕು ಅಂತಕ್ಕಂತಹ ಭಾವನೆ ಇರುವ ಆ ತುಡಿತ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ ಇದು. ನಿಮ್ಮ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಮಾಡಿದರೆ ಸಾಕು, ಅದಕ್ಕೆ ಯಾವುದೋ ಒಂದು ಮಾರ್ಗ ನಿಮಗೆ ದೊರಕುವಂಥದ್ದಾಗುತ್ತೆ. ಕಾನೂನಿನ ವಿದ್ಯಾರ್ಥಿಗಳು ನಿಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ ಅನುಕೂಲವಾಗ್ತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡಬೇಕು, ಅದರಿಂದ ಒಂದಷ್ಟು ಲಾಭವನ್ನು ಪಡ್ಕೊಳ್ಬೇಕು. ಅದಕ್ಕೆ ಅವಕಾಶಗಳಿದೆ. ನೀವು ಸುಮ್ಮನೆ ಕೂತಿದ್ರೆ ಯಾರೋ ಬಂದು ನಿಮಗೆ ಒಂದಷ್ಟು ವಿಷಯಗಳನ್ನು ಹೇಳಿಬಿಡ್ತಾರೆ, ನಿಮಗೇನೋ ಕೊಟ್ಬಿಡ್ತಾರೆ ಅಂತ, ಅದು ಆಗದೇ ಇರುವಂಥದ್ದು. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಸಫಲತೆ ಸಿಕ್ಕುವಂಥದ್ದು ಅಂತ ಹೇಳಿ ಭಾವಿಸಬೇಕಾಗತ್ತೆ. ವಕೀಲರಿಗೆ ಶುಭವಾದಂತಹ ದಿವಸ, ಜೊತೆಗೆ ಲಾಭವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ತಾವು ಜೀವನದಲ್ಲಿ ನಡೆದು ಬಂದಂತಹ ಹಾದಿ ಏನಿದೆ ಅದು ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಬಾಲ್ಯಾವಸ್ಥೆಯಿಂದ ಯಾವ ಯಾವ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರಿ, ಯಾವ ಸಂದರ್ಭದಲ್ಲಿ ಸಂತೋಷವಾಗಿದ್ರಿ, ಹೇಗೆ ಜೀವನ ಅಂತಕ್ಕಂತಹದ್ದು ಹೋರಾಟದಿಂದ ಬಂತು ಅನ್ನುವಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಾಗುವಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಯ್ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.